ನೋಡ್ರಿ, ಅಧಿಕಾರಿಗಳು ಮತ್ತೆ ಆಡಳಿತ ವರ್ಗ ಯಾವ ರೀತಿ ಹಣ ದುರುಪಯೋಗ ಮಾಡಿಸ್ಕೊತದೆ ಅಂತೇಳಿ. ಇವಾಗ ಒಬ್ಬ ಕಳ್ತನ ಮಾಡ್ಬಿಟ್ರೆ ಅವನ್ನ ಎತ್ಕೋಗ್ಬಿಟ್ಟು ಚಂದಾಗಿ ಹೊಡೆದು ಅವ್ನ ಬಾಯಿ ಬಿಡಿಸ್ತಾರೆ. ಎಷ್ಟೆಷ್ಟು ಎಲ್ಲೆಲ್ಲಿ ಏನೇನು ಕಳ್ತನ ಮಾಡಿದ್ದು ಈರೊಬ್ಬರು ಕೇಸ್ನೆಲ್ಲ ಹಾಕ್ತಾರೆ. ಆದ್ರೆ ಇಲ್ಲಾಗಿ ನಡೆದಿರೋದು 61 ಲಕ್ಷ, ಕಡಿಮೆ ಅಲ್ಲ. ಇದು ಯಾರ್ದು ಅಂದ್ರೆ ವಿದ್ಯಾರ್ಥಿಗಳು. ಇದು ಹೆಂಗಾಯ್ತು ಅಂತಂದ್ರೆ, ಹಿಂದೆ ಒಂದು ಸ್ಕಾಲರ್ ಅಂತ ಕಳಿಸ್ತಾ ಇರ್ಬೇಕಾದ್ರೆ ಕಾಲೇಜ್ ಅಕೌಂಟ್ಗೆ ಕಳಿಸೋರು. ಕಾಲೇಜ್ ಅಮೌಂಟನ್ನ ಯಾರು ಸಮಾಜ ಕಲ್ಯಾಣ ಇಲಾಖೆಯವರು ಕಾಲೇಜ್ ಅಕೌಂಟ್ಗೆ ಆ ವಿದ್ಯಾರ್ಥಿ ಹಣವನ್ನ ಕಳಿಸ್ತಿದ್ರು. ಅದು ಏನೇಂತ ಉಪಯೋಗ ಆಗ್ಬೇಕಾಗಿತ್ತು ಅಂತಂದ್ರೆ ಇವ್ರ ಫೀಸು ಮತ್ತೆ ಇವರು ಮಿಕ್ಕದ ಹಣವನ್ನು ವಾಪಸ್ ಕೊಡುವಂಥದ್ದು. ಆದ್ರೆ ಈ ಕಾಲೇಜ್ನಲ್ಲಿ ಏನಾಗ್ತಿತ್ತು ಅಂದ್ರೆ, ನಮ್ಮ SC ST ಹುಡುಗರು ಏನ್ ಸೇರ್ಕೋತಾರೋ ಅವ್ರಿಗೆ 50 ರೂಪಾಯಿ ಮಾತ್ರ ಕಡಿಮೆ, ಜನರಲ್ಗಿಂತ 50 ರೂಪಾಯಿ ಮಾತ್ರ ಕಡಿಮೆ, ಪೂರ್ತಿ ಎಲ್ಲ ತಗೊಳ್ಳೋದ್ರ ಜೊತೆಗೆ ಈ ಏನು ಹಣ ಇದೆಯೋ ಈ ಹಣನೂ ಕೂಡ ಏನು ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿರುವಂತ ಹಣನೂ ಕೂಡ ಮಡಿಕೊಳ್ಳೋದು. ಈ ಹಣ ಎಲ್ಲಿವರೆಗೂ ಸ್ಟಾಕ್ ಆಯ್ತು ಅಂದ್ರೆ 2015 ಸ್ಟಾಕ್ ಆಯ್ತು. ಅವಾಗ ಒಂದು ನಾವೇನ್ ಮಾಡ್ತೀವಿ ಅಂತಂದ್ರೆ, ಸರ್ಕಾರನೇ ಫೀಸ್ ಕಟ್ತಾ ಇದೆ, ನಿಮ್ಗ್ಯಾಕೆ ಅವರು ಹಣ ಕೊಡ್ಬೇಕು ಅಂತ ನಾವು ಗಲಾಟೆ ಮಾಡಿದಾಗ ಅವರು ಸರಿಯಾಗಿ ಮಾಹಿತಿ ಕೊಡ್ಲಿಲ್ಲ. ನಾವು ಲೋಕಾಯುಕ್ತಕ್ಕೆ ಹೋದ್ವಿ. ಲೋಕಾಯುಕ್ತರು ಎಲ್ಲ ಸರಿ ಮಾಡಿ, ಇಲ್ಲ ಇನ್ನು ಡೈರೆಕ್ಟ್ ಆಗಿ ವಿದ್ಯಾರ್ಥಿ ಅಕೌಂಟ್ಗೆ ಅಂದ್ರೆ 2015 ಈಚೆಗೆ ವಿದ್ಯಾರ್ಥಿ ಅಕೌಂಟ್ಗೆ ದುಡ್ಡು ಹೋಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಸ್ಟಾಕ್ ಆಗಿದ್ದೆಷ್ಟು ಅಂದ್ರೆ 61 ಲಕ್ಷ ಹಣ ಸ್ಟಾಕ್ ಆಗಿತ್ತು. 24ರವರೆಗೂ ಈ ಆಡಳಿತ ಮಂಡಳಿಯವರು ಈ ಹಣವನ್ನ ಎತ್ತಿರ್ಲಿಲ್ಲ, ಹಂಗೆ ಮಾಡಿಕೊಂಡಿದ್ರು. ಆದ್ರೆ ಇವಾಗ ಹೊಸ ಇದು ಏನ್ ಬಂತು, ಅದಾದ ತಕ್ಷಣವೇ ನೋಡ್ಕೊಳ್ಳೋಣ ಅದೇನಾಗ್ತದೆ ಆಗ್ಲಿ ಅನ್ಬಿಟ್ಟು 61 ಲಕ್ಷ SC ST ಮಕ್ಕಳ ಹಣವನ್ನ, ಸ್ಕಾಲರ್ ಹಣವನ್ನ, ಇದು ಎಲ್ಲಿಂದ ಬಂದದ್ದಲ್ಲ, ಸರ್ಕಾರ ಕೊಟ್ಟಿರುವಂತ ಸ್ಕಾಲರ್ ಹಣ ಮತ್ತೆ ಸ್ಕೂಲ್ ಫೀಸು ಇವೆರಡನ್ನೂ ಕೂಡ ಇವರು ಡ್ರಾ ಮಾಡ್ಕೊಂಡಿದ್ದಾರೆ. ಒಂದು ವಿದ್ಯಾರ್ಥಿಗಳು ಕೊಡ್ಬೇಕಾಗಿತ್ತು, ಒಂದ್ ವೇಳೆ ಕೊಡಕ್ಕಾಗ್ಲಿ ಅಂದ್ರೆ ಸರ್ಕಾರಕ್ಕೆ ವಾಪಸ್ ಮಾಡ್ಬೇಕು. ಯಾಕೆ ಮಾಡಲಿಲ್ಲ? ಇದು ಏನು ಉದ್ದೇಶಪೂರ್ವ, ಇದನ್ನ ಯಾರು ಕೇಳ್ತಾರೆ ಈ ಹಣನ ಅನ್ನೋ ಲೆವೆಲ್ನಲ್ಲಿ ಇವರು ದುರುಪಯೋಗ ಮಾಡ್ಕೊಂಡಿದ್ದಾರೆ. ನಾನು ಏನ್ ಹೇಳ್ತೀನಿ ಅಂದ್ರೆ, ನೋಡ್ರಿ, ಒಬ್ಬ ಕಳ್ತನ ಮಾಡೋನಿ ಅಂತಂದ್ರೆ ಅವ್ನ ಎತ್ಕೊಂಡ್ಬಂದು ಚಂದಾಗಿ ಚಾರ್ಜ್ ಮಾಡಿ ಅವ್ನ ಎಲ್ಲೆಲ್ಲಿ ಏನೇನ್ ಮಾಡಿದ ಅಂತ ಎಲ್ಲ ಬಾಯಿ ಬಿಡಿಸ್ತೀರಿ. ಇಲ್ಲಿ 61 ಲಕ್ಷ ಲೂಟಿ ಆಗದೆ. ಅದಕ್ಕೆ ನಿಮ್ಮ ದಾಖಲಾತಿ ಹೇಳ್ತದೆ, ನಾವೆಲ್ಲ ಹೇಳ್ತಾ ಇರೋದು ಕಾಲೇಜಿನ ದಾಖಲಾತಿ ಹೇಳ್ತದೆ. ಆ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಕೂಡಲೇ ಏನು ಈ ಹಣ ಇದೆಯೋ ದುರುಪಯೋಗ ಮಾಡ್ಕೊಂಡಿದ್ದಾರೋ, ಎಷ್ಟು ವರ್ಷದಿಂದ ಇತ್ತು ಬಡ್ಡಿ ಸಮೇತ ಸರ್ಕಾರಕ್ಕೆ ಹೋಗ್ಬೇಕು, ಇಲ್ಲಾಂತ ವಿದ್ಯಾರ್ಥಿಗಳಿಗೆ ಹೋಗ್ಬೇಕು. ಇದು ನಮ್ಮ ಗುರಿ. ಆದ್ರಿಂದ ಒಂದು ವೇಳೆ ಕಾಲೇಜು ಆಡಳಿತ ಮಂಡಳಿ ಆಗ್ಲಿ ಇವತ್ತೇನು FIR ಮಾಡಿದ್ರು DCRE ಪೊಲೀಸ್ ಠಾಣೆ, ಇಲ್ಲಿ ನಮಗೆ ಇದನ್ನ ಮಾಡಿರೋದೇನೆ SC ST ಗಳಿಗೆ ನ್ಯಾಯ ಕೊಡಿಸ್ತೀವಿ ಅಂತ ನಮ್ಗೇನು ಅನ್ನಿಸ್ತದೆ ಅಂತಂದ್ರೆ, ಅಲ್ಲಿಂದ ಇಲ್ಲಿವರೆಗೂ ಕೇಸ್ ಆಗಿರೋದೇ 6. ಅವರು ಸ್ಟಾರ್ಟ್ ಮಾಡೋಕ್ಕಿಂತ ಇಲ್ಲಿವರೆಗೂ ಅದು ನಾವು ಬಾಯಿ ಹಾಕಿದ್ಮೇಲೆ ಕೇಸ್ ಆಗಿರೋದು 6. ಈ ಕೇಸ್ಗಳಲ್ಲಿ ಸರಿಯಾಗಿ ನ್ಯಾಯ ಸಿಗ್ತದೆ ಅನ್ನೋದಾದ್ರೆ, ಏನು ಫಲಾನುಭವಿಗಳು ಸರ್ಕಾರದ ಫಲಾನುಭವಿಗಳು ವಿದ್ಯಾರ್ಥಿಗಳಿದ್ದಾರೋ ಅವ್ರಿಗೆ ಹಣ ವಾಪಸ್ ಆಗಬೇಕು. ಅದಕ್ಕೆ ಲೀಸ್ಟ್ ಕೂಡ ಅದೇ, ಎಷ್ಟು ಜನ ವಿದ್ಯಾರ್ಥಿಗಳಿದ ಹಣ ಲೂಟಿ ಆಗದೆ ಅನ್ನೋಕ್ಕೆ ಲೀಸ್ಟ್ ಕೂಡ ನಾವು ಇದಕ್ಕೆ ಕಳಿಸಿದ್ದೀವಿ. ಯಾಕೆ DCRE ಪೊಲೀಸ್ ಠಾಣೆಗೆ ನಾವು ಲೀಸ್ಟ್ ಕೊಟ್ಟಿದ್ದೀವಿ, ಇಷ್ಟು ಹಣ ದುರುಪಯೋಗ ಆಗದೆ ಅಂತ. ಈ ಆಧಾರದ ಮೇಲೆ ಅವ್ರ ಕಾನೂನು ತಗೊಂಡು ಒಂದು ವೇಳೆ ಇವ್ರನ್ನ ಅರೆಸ್ಟ್ ಮಾಡ್ದೇನೆ ಬಿಟ್ರೆ ಬೇರೆ ಕಾಲೇಜ್ನಲ್ಲಿ ಇರುವಂತ ಎಲ್ಲಾ ಪ್ರಿನ್ಸಿಪಾಲ್ಗಳಿಗೂ ಇದು ಈಸಿ ಆಗುತ್ತೆ, ಹಣ ಹೆಂಗ್ ಹೊಡಿಯೋದು ಅಂತ ಹೇಳ್ಕೊಟ್ಟಂಗೆ ಆಗುತ್ತೆ. ಆದ್ರಿಂದ ಅರೆಸ್ಟ್ ಮಾಡಬೇಕು ಮತ್ತೆ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು. ಇದು ನಮ್ಮ ಗುರಿಯಾಗಿರುತ್ತೆ.